ಬನ್ನಿ ನಾನ್ ಮಾಡ್ತಿರೋ ರೆಸಿಪಿ ಯಾವುದು ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ. ಈ ಬೆಣ್ಣೆ ದೋಸೆ ತುಂಬಾನೇ ಫೇಮಸ್, ಹಾಗೇನೆ ತುಂಬಾನೇ ಟೇಸ್ಟಿಯಾಗಿ ಸಖತ್ತಾಗಿ ಕೂಡ ಇರುತ್ತೆ. ಮದ್ವೆ ಮನೆಗಳಲ್ಲಿ ಮಾಡುವಂತಹ ಈ ದೋಸೆನ ತುಂಬಾನೇ ಸುಲಭವಾಗಿ ಈ ರೀತಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವಾಗ ಬನ್ನಿ ದಾವಣಗೆರೆ ಬೆಣ್ಣೆ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟೇನೆ ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನಾನ್ ತೋರಿಸ್ತಾ ಇರುವ ಈ ಲೋಟ ಹಳದಲ್ಲಿ ನಾನು ಅಕ್ಕಿನ 3 ಲೋಟ ಆಗೋಷ್ಟು ತಗೊಂಡಿದ್ದೀನಿ. ಇದನ್ನ 4 ಅವರ್ ಅಂತಾನೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟ್ ಆಗಿ 4 ಅವರ್ ಆಗಿದೆ. ಕ್ಲೀನ್ ಆಗಿ ಕೂಡ ನೆಂದಿದೆ. ನೋಡಿ, ಇಷ್ಟು ನೆಂದ್ರೆ ಸಾಕು. ಒಂದ್ ಅಕ್ಕಿನ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಪರ್ಫೆಕ್ಟ್ ಆಗಿ ನೆಂದಿದೆ ಅಂತ. ಇದನ್ನ ಜಾಸ್ತಿ ಏನು ನೆನ್ಸೋದೇನು ಬೇಡ, ಒಂದ್ 90% ನೆನೆದ್ರೆ ಸಾಕು, ಅಷ್ಟೇನೆ. ತುಂಬಾನೇ ಪರ್ಫೆಕ್ಟ್ ಆಗಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗುತ್ತೆ. ಈ ರೀತಿ ಮೆಥಡ್ ಅಲ್ಲೇ ಮಾಡಿದ್ರೆ ಕೂಡ ಈ ಬೆಣ್ಣೆ ದೋಸೆನ ಈ ರೀತಿ ತುಂಬಾನೇ ಸಾಫ್ಟ್ ಆಗಿ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ಇದನ್ನ ಪಕ್ಕಕ್ಕಿಟ್ಟು ಉದ್ದಿನ ಬೇಳೆಯನ್ನು ಕೂಡ ಸೇಮ್ ಪ್ರೊಸೆಸ್ ಅಲ್ಲಿ ನಾನು 4 ಅವರ್ ಅಂತಾನೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅಕ್ಕಿನ ನಾನು ಯಾವ ಲೋಟ ಅಳತೆಯಲ್ಲಿ ತಗೊಂಡಿದ್ದೀನೋ 3 ಲೋಟ ಅಕ್ಕಿಗೆ ನಾನಿಲ್ಲಿ 1.5 ಲೋಟ ಆಗೋಷ್ಟು ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ. ಈ ತರ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೇನೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಈ ಉದ್ದಿನ ಬೇಳೆನ ನಾವು 90% ಈ ತರ ನೆನ್ಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿನೂ ನೆನ್ಸೋದೇನು ಬೇಕಾಗಿರಲ್ಲ. ಒಂದು 4 ಅವರ್ ನೆನ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ನೀರನ್ನೆಲ್ಲ ಸೋದಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಉದ್ದಿನ ಬೇಳೆನ ಫಸ್ಟ್ ಆಡ್ಸ್ಕೋಬೇಕಾಗುತ್ತೆ. ನೋಡಿ, ಉದ್ದಿನ ಬೇಳೆನ ಹಾಕೊಂಡು ನಾವು ತಗೊಂಡಿರುವ ಲೋಟ ಅಳತೆಯಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನ ಹಾಕೊಂಡು ಇವಾಗ ಇದನ್ನ ಫನ್ನಿ ಪೇಸ್ಟ್ ಆಗಿ ನಾವು ರುಬ್ಕೊಂಡ್ ಬರ್ಬೇಕಾಗುತ್ತೆ. ನಾವು ಉದ್ದಿನ ಬೇಳೆನ ಎಷ್ಟು ಸಾಫ್ಟ್ ಆಗಿ ರುಬ್ಕೊಳ್ತೀವೋ ಅಷ್ಟೇ ಸಾಫ್ಟ್ ಆಗಿ ಕೂಡ ದೋಸೆ ಬರುತ್ತೆ. ಮೇನ್ ಬಂದು ನಾವು ಉದ್ದಿನ ಬೇಳೆನ ಜಾಸ್ತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಬೆಣ್ಣೆ ರೀತಿ ನಾನು ಈ ಉದ್ದಿನ ಬೇಳೆನ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಅದೇ ಪ್ರೊಸೆಸ್ ಅಲ್ಲಿ ನಾನು ಅಕ್ಕಿನೂ ಕೂಡ ಒಂದ್ 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೊಂಡು ಅಕ್ಕಿನೆಲ್ಲಾನು ಸ್ವಲ್ಪ ನೀರಿಡಬಾರ್ದು, ಆ ರೀತಿ ಸೋದಿಸ್ಕೊಂಡು ಅಕ್ಕಿ ಮಾತ್ರ ಹಾಕೊಂಡು 1 ಲೋಟದಲ್ಲಿ ಅರ್ಧ ಲೋಟ ನಾವು ಉದ್ದಿನ ಬೇಳೆಗೆ ಹಾಕೊಂಡಿದ್ದೀನಿ. ಹಾಗೆ ಉಳಿದಿರುವಂತಹ ಅರ್ಧ ಲೋಟ ನೀರನ್ನ ಈ ಅಕ್ಕಿಗೆ ಹಾಕೊಂಡು ಇದನ್ನು ಕೂಡ ಫನ್ನಿ ಪೇಸ್ಟ್ ಆಗಿ ರುಬ್ಕೊಂಡ್ ಬರ್ಬೇಕಾಗುತ್ತೆ. ಜಾಸ್ತಿ ನೀರೇನೋ ಹಾಕೋದ್ ಬೇಕಾಗಿರಲ್ಲ. ನಾವು 1 ಲೋಟ ತಗೊಂಡ್ರೆ ನೀರು ಬೇಕಾದಷ್ಟು ಸಾಕಾಗುತ್ತೆ. ನೋಡಿ, ಇವಾಗ ನುಣ್ಣಗೆ ರುಬ್ಬಿದ ನಂತರ ನಾವು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿದಂತಹ ಮಿಶ್ರಣ ಕೂಡ ಹಾಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಲ್ಲ, ಇದಂತೂ ಮಿಸ್ ಮಾಡ್ಲೇಬೇಡಿ. ನಾನಿಲ್ಲಿ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಅದೇ ಮೆಥಡ್ ಅಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಮಿಕ್ಸಿ ಜಾರಿಗೆ ತೊಳೆದಂತ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಇದನ್ನ ನೀಟಾಗಿ ಒಂದ್ಸಲ ಬೀಟ್ ಮಾಡ್ಕೋಬೇಕು. ಈ ತರ ಬೀಟ್ ಮಾಡ್ಕೊಂಡಿದ್ದ ನಂತರ ಮುಚ್ಚಳನ ಮುಚ್ಚಿ ಏನಿಲ್ಲ ಅಂದ್ರೂ ಓವರ್ ನೈಟ್ ಬಿಟ್ಬಿಡ್ಬೇಕಾಗುತ್ತೆ. ನೋಡಿ, ಕ್ಲೀನ್ ಆಗಿ ಉಪ್ಕೊಂಡು ಬಂದಿದೆ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಗಿಡ ಏನನ್ನು ಉಪಯೋಗಿಸಿಲ್ಲ. ಈ ರೀತಿ ಎಷ್ಟು ಸಾಫ್ಟ್ ಮಲ್ಗೆ ರೀತಿ ಬರುತ್ತೆ ದೋಸೆ. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೈಟ್ ನಿಂದು ಈ ರೀತಿ ಬಂದಿದೆ. ಇವಾಗ ಒಂದು ಸೌಟಿನ ಸಹಾಯದಿಂದ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಪಕ್ಕಕ್ಕೆ ಇಟ್ಟು ಗ್ಯಾಸ್ ಆನ್ ಮಾಡಿ ದೋಸೆ ಹಿಟ್ಟಿನ ಪ್ಯಾನ್ ಅನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಯಾಗಿದ್ದ ನಂತರ ಸ್ವಲ್ಪ ನೀರನ್ನ ಚಿಮ್ಮಿಸಿ ಆ ನೀರು ಫುಲ್ಲು ಡ್ರೈ ಆಗಿದ ನಂತರ ಮತ್ತೆ ಇನ್ನೊಂದ್ಸಲ ಇನ್ನೇನೋ ಹಿಟ್ಟಾಕ್ತಿವಿ ಅನ್ನೋ ಟೈಮಲ್ಲಿ ಕ್ಲೀನ್ ಆಗಿ ದೋಸೆ ಹಿಟ್ಟನ್ನ ಬೀಟ್ ಮಾಡ್ಕೊಂಡು ಒಂದು ಸೌಟನ್ನ ಹಾಕೊಂಡು ಇತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ದೋಸೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಅಲ್ಲಿ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಮದ್ವೆ ಮನೆಗಳಲ್ಲಿ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ ಸೌಟಿಂದ ಈ ರೀತಿ ಮಿನಿ ಮಸಾಲೆ ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ನಾನು ಬೆಣ್ಣೆನ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಕರಗಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಎಣ್ಣೆನೂ ಕೂಡ ಹಾಕೋಬಹುದು, ಬಟ್ ಬೆಣ್ಣೆ ದೋಸೆಗೆ ಬೆಣ್ಣೆ ಹಾಕೋರೇನೆ ಟೇಸ್ಟ್ ಸೂಪರ್ ಆಗಿ ಕೂಡ ಇರುತ್ತೆ. ಇವಾಗ ಇದನ್ನ ನಾನಿಲ್ಲಿ ಡಬಲ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಡಬಲ್ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಸಿಂಗಲ್ ರೋಸ್ಟ್ ಬೇಕಾದ್ರೆ ಮಾಡ್ಕೋಬಹುದು. ನಾನಿಲ್ಲಿ ಇವಾಗ 1 ಸ್ಪೂನ್ ಆಗುವಷ್ಟು ಅಂದ್ರೆ 11 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಲೂಗೆಡ್ಡೆನ ಮಧ್ಯಕ್ಕೆ ಹಾಕೊಂಡು ಈ ರೀತಿ ಪ್ರೆಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿ ನಾವು ಮದ್ವೆ ಫಂಕ್ಷನ್ ಗಳಲ್ಲಿ ಹೋದಾಗ ಈ ರೀತಿ ಹಾಕಿ ಕೊಡ್ತಾರೆ. ಟೇಸ್ಟ್ ಏನ್ ಸಖತ್ತಾಗಿ ಕೂಡ ಇರುತ್ತೆ. ಸೇಮ್ ಟು ಸೇಮ್ ಟೇಸ್ಟ್ ಅಲ್ಲಿ ಮನೆಯಲ್ಲಿ ಈಸಿಯಾಗಿ ಈ ರೀತಿ ಮಕ್ಕಳಿಗೆ ಮಾಡ್ಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ತುಂಬಾನೇ ಇಷ್ಟಪಟ್ಟು ಎಲ್ಲರೂ ತಿಂದು ಖಾಲಿ ಮಾಡ್ತಾರೆ. ಟೇಸ್ಟ್ ಅಂತೂ ಬೊಂಬಾಟಾಗಿ ಕೂಡ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಅವಲಕ್ಕಿ ಏನು ಬೇಕಾಗಿರಲ್ಲ. ಅಕ್ಕಿ ಬೇಳೆ ಮತ್ತೆ ಅಕ್ಕಿ ಹಿಟ್ಟು ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಇದ್ರೆ ಸಾಕು. ತುಂಬಾನೇ ಸೂಪರ್ ಆಗಿ ದೋಸೆ ಸಖತ್ತಾಗಿ ಕೂಡ ಬರುತ್ತೆ. ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ಅದೇ ಪ್ರೊಸೆಸ್ ಅಲ್ಲಿ ಮತ್ತೆ ನಾನು ಇನ್ನೊಂದು ಸೆಟ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ನೀರನ್ನ ಚಿಮ್ಮಿಸಿ 1 ಸೌಟ್ ಆಗೋಷ್ಟು ಹಾಕೊಂಡು
ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕೊಂಡು ಎರಡೂ ಸೈಡ್ ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇನೆ ನೋಡಿ, ಇಷ್ಟಾದ್ರೆ ಸಾಕು. ಇವಾಗ ಮಧ್ಯಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯನ ಹಾಕೊಂಡು ಮಡಚಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ, ಇಷ್ಟನೇ ಸೂಪರ್ ಆಗಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗಿದೆ. ಮತ್ತೆ ಇಲ್ಲಿ ನಾನು ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೇಲೆ ಬೆಣ್ಣೆ ದೋಸೆನ ಇಟ್ಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಗಟ್ಟಿ ಚಟ್ನಿ ಮತ್ತೆ ಸೈಡ್ ಅಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಆಲೂಗೆಡ್ಡೆ ಪಲ್ಯನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಿಸಿ ಬಿಸಿ ಈ ದಾವಣಗೆರೆ ಬೆಣ್ಣೆ ದೋಸೆನ ತಿಂತಾ ಇದ್ರೆ ಎಷ್ಟು ಕೊಟ್ಟರು ಸಾಕೇ ಆಗಲ್ಲ, ಅಷ್ಟು ತಿಂತಾನೆ ಇರ್ತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಸೊ ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರೆಯದೇ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.